ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದು ಸಂತು ಮನೆನಾ? ಹಾಗಾದ್ರೆ ನಮಗ್ ಗೊತ್ತಿಲ್ಲದ ಹಾಗೆ ಈ ಮನೆ ಕಟ್ಟಿದಾನ? ಮೇಸ್ತ್ರಿ, ನಾನೊಂದು ಕೇಳ್ತೀನಿ, ನಿಜ ಹೇಳಬೇಕು. ಹೇಳಿ ಅಣ್ಣ. ಈ ಮನೆ ಓನರ್ ಯಾರು? ಈ ಮನೆ ಓನರು ನಿಮ್ಮ ಮಗ ಸಂತೋಷ್ ಅಣ್ಣ. ಹಾಗಾದ್ರೆ ಇಷ್ಟು ದಿನ ಯಾಕೆ ನನ್ನ ಹತ್ರ ಈ ವಿಷಯ ಮುಚ್ಚಿಟ್ಟಿದ್ದು? ಹೇಳ್ಬೇಕಂತ ತುಂಬ ದಿವಸ ಪ್ರಯತ್ನ ಪಟ್ಟೆ ಅಣ್ಣ, ಆದರೆ ಹೇಳೋಕ್ಕಾಗಲಿಲ್ಲ. ಈಗ ನೋಡಿ, ನಿಮ್ಗೆ ಹೇಳ್ದೇನೆ ನಿಮ್ಮ ಮಗ ಮನೆ ಕಟ್ಟಿಸ್ಬಿಟ್ರು. ಈಗ ನೀವು ಇಲ್ಲಿಗೆ ಕೆಲ್ಸಕ್ಕೆ ಬಂದಿದ್ದೀರಾ. ಎಂಥ ವಿಚಿತ್ರ ಅಲ್ವಾ ಅಣ್ಣ? ವಯಸ್ಸಾದ್ಮೇಲೆ ಮಕ್ಕಳು ನಮ್ಗೆ ಆಸರೆ ಆಗ್ತಾರೆ ಅಂತ ನಾವು ಬಯಸ್ತೀವಿ, ಆದರೆ ಅಪ್ಪ ಅಮ್ಮಂಗೆ ಗೊತ್ತಿಲ್ದೇನೆ ಮನೆ ಕಟ್ಟಿಸ್ತಾರೆ. ದಯವಿಟ್ಟು ಕ್ಷಮಿಸೋಣ. ಪುರೋಹಿತ್ರೆ, ಸಿದ್ದೇಗೌಡ್ರೆ ಬನ್ನಿ. ಪುರೋಹಿತ್ರೆ, ನಮ್ಮ ಹೆಂಗಸ್ರು ಏನಾದ್ರು ದೇವಸ್ಥಾನಕ್ಕೆ ಬಂದಿದ್ರಾ? ಇಲ್ವಲ್ಲ, ಯಾಕೆ ಏನಾಯ್ತು? ಏನಿಲ್ಲ, ಇಲ್ಲೆಲ್ಲಾದ್ರೂ ಇರ್ತಾರೆ, ನೋಡ್ತೀನಿ ಬಿಡಿ. ಎಲ್ಲಿಗೂ ಬರ್ಲಿಲ್ಲ ಅಂದ್ರೆ ಬೆಳಗ್ಗೆ ಮೇಡಮ್ ಅವ್ರು ಎಲ್ಲೋದ್ರು? ಫೋನ್ ಮಾಡ್ತೀನಿ. The number you are trying to call is currently switched off. ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಎಲ್ಲೋದ್ರು ಮೇಡಮ್ ಅವರು? ಒಳಗೋಗು. ಎಷ್ಟು ಸಲ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಏನು ಮಾಡೋದು? ಈ ನನ್ನ ಮಕ್ಳಿಗೆ ಫೋನ್ ಮಾಡಮ್ಮ. ಇದಕ್ಕೆ ಸಿದ್ದು ಒಪ್ಕೊಂಡ? ಕೋಳಿನ ಕೇಳಿ ಯಾರಾದ್ರೂ ಮಸಾಲೆ ಅರಿತಾರಾ ಹೇಳು? ಅವನಿಗೆ ಅವಳು ಯಾವ ರೀಸನ್ಗೆ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋದು ಕೂಡ ಇನ್ನೂ ಗೊತ್ತೇ ಇಲ್ಲ. ಹೋಗ್ಲಿ ಬಿಡು, ಅವಳು ಮನೆ ಬಿಟ್ಟು ಹೋಗಿರೋದ್ರಿಂದ ನೀನಾದರೂ ನೆಮ್ಮದಿಯಾಗಿರ್ಬೋದು. ನಾನೇನೋ ನೆಮ್ಮದಿಯಾಗಿರ್ತೀನಿ, ಅದರಲ್ಲಿ ಡೌಟೇ ಇಲ್ಲ. ಆದರೆ ನಿನ್ನ ನೆಮ್ಮದಿ ಹಾಳಾಗುತ್ತಲ್ಲ ಸೋಪಿ. ಏನು ಹೇಳ್ತಿದ್ಯಾ ನೀನು? ಅವಳು ಮನೆ ಬಿಟ್ಟು ಹೋದ್ರೆ ಸಮಸ್ಯೆ ಮುಗೀತು ಅಂತಲ್ವಾ? ಅವಳು ಹೋಗಿ ಇನ್ನೊರ ಅಪ್ಪನ ಮನೇಲಿ ಇರ್ತಾಳೆ. ಅಲ್ಲೇ ಪ್ರಾಬ್ಲಮ್ ಇರೋದು ಸೋಪಿ. ಅವಳು ಮೊದಲಿನ ಥರನೇ ಹೋಗಿ ಅವ್ರ ಅಪ್ಪನ ಮನೇಲಿ ಸೆಟ್ಲ್ ಆಗ್ತಾಳೆ. ಮೊದಲೆಲ್ಲ ಅವ್ರ ಅಪ್ಪನ ಮನೇಲಿ ಇರಬೇಕಾದ್ರೆ ಖುಷಿ ಎಲ್ಲಿದ್ಲು ಹೇಳು? ಅವಳ ಜೊತೆನೇ ಇದ್ಲು ತಾನೆ. ಅವಳು ಮದುವೆ ಆಗಿ ನಮ್ಮ ಮನೆಗೆ ಬಂದ ಮೇಲೆ ಖುಷಿನ ನಮ್ಮನೇಲಿ ಇರಿಸ್ಕೊಳ್ಳೋದಕ್ಕೆ ನಮ್ಮ ಅತ್ತೆ ಅಪೋಸ್ ಮಾಡಿದ್ರು. ಅದಕ್ಕೆ
ಅವಳು ಖುಷಿನ ನಿನ್ನ ಹತ್ರ ಇರೋದಕ್ಕೆ ಬಿಟ್ಟಿದ್ಲು. ಈಗ ಮತ್ತೆ ಅವ್ರ ಅಪ್ಪನ ಮನೇಲಿ ಸೆಟ್ಲ್ ಆಗ್ತಾಳೆ ಅಂದಮೇಲೆ ಖುಷಿ ನನ್ನ ಹತ್ರನೇ ಇರಲಿ ಅಂತ ಹೇಳಲ್ವಾ ಅವಳು? ಹೌದಲ್ವಾ ನೀಲು, ನಾನು ಈ ರೀತಿ ಯೋಚನೆನೇ ಮಾಡಿರಲಿಲ್ಲ. ಯೋಚನೆ ಮಾಡಬೇಕು ಸೋಪಿ, ಇಂಥ ವಿಚಾರಗಳನ್ನ ನೀನು ಫಸ್ಟು ಯೋಚನೆ ಮಾಡಬೇಕಾಗಿರೋದು. ಅಲ್ಲ ಕಣೆ, ಖುಷಿ ಈಗ ನಿನ್ನ ಜೊತೆ ಅಷ್ಟು ಚೆನ್ನಾಗಿ ಹೊಂದ್ಕೋತಾ ಇದ್ದಾಳೆ. ನೀನು ಅವಳಿಗೆ ತಾಯಿ ಪ್ರೀತಿ ಕೊಟ್ಟು ನಿನ್ನ ಮಗಳ ಥರನೇ ಬೆಳೆಸ್ತಾ ಇದೆಯಾ. ಈಗ ನೆಕ್ಸ್ಟ್ ಈ ಭಾವನೆ ಏನಾದರೂ ಬಂದು ಮತ್ತೆ ಅವಳನ್ನ ಕರ್ಕೊಂಡು ಹೋದರೆ ಖುಷಿನ ಮತ್ತೆ ನಿನ್ನ ದಾರಿಗೆ ತರೋಕ್ಕಾಗುತ್ತಾ? ಯೋಚನೆ ಮಾಡು. ಇಲ್ಲ ನೀಲು, ಹೀಗಾಗಬಾರ್ದು. ನನ್ನ ಅಣ್ಣನ ನೆನಪಿಗೆ ಅಂತ ಇರೋಳು ಅವಳೊಬ್ಳೆ. ಅವಳು ಯಾವತ್ತಿದ್ರೂ ನನ್ನ ಜೊತೆನೇ ಇರಬೇಕು, ನನ್ನ ಮಗಳಾಗೆ ಬೆಳಿಬೇಕು. ಹಾಗಾಗಬೇಕು ಅಂತ ಅಂದರೆ ಆ ಭಾವನ ಶಾಶ್ವತವಾಗಿ ನಿನ್ನ ಲೈಫಿಂದ ದೂರ ಆಗಬೇಕು. ಅದಾಗಬೇಕು ಅಂತ ಅಂದರೆ ಈ ಭಾವನ ಸಿದ್ದುವಿಂದ ಶಾಶ್ವತವಾಗಿ ದೂರ ಆಗಬೇಕು. ಆಗ ಮಾತ್ರ ಕಣೆ ನೀನು ನೆಮ್ಮದಿಯಾಗಿರ್ದಿಕ್ಕಾಗೋದು. ಭಾವನ ಹೊರಗೆ ಹೋಗಿದ್ದಾಳೆ ಅಂದರೆ ಎಲ್ರಿಗಿಂತ ನನಗೆ ಅಪಾಯ ಜಾಸ್ತಿ. ಮನೆ ಒಳಗಿದ್ದಾಗಲೇ ಸುಮ್ಮನೆ ಇರದೇ ಇರೋಳು ಈಗ ಹೊರಗೋದ್ಮೇಲೆ ಸುಮ್ಮನೆ ಇರ್ತಾಳ? ಖಂಡಿತ ಇಲ್ಲ. ಸಿದ್ದು ನಿರಪರಾಧಿ ಅನ್ನೋದನ್ನು ಸಾಬೀತು ಮಾಡೇ ಮಾಡ್ತಾಳೆ. ಹಾಗೇನಾದರೂ ಆದರೆ ಖಂಡಿತ ನನಗೆ ತೊಂದರೆ. ಎಷ್ಟು ದೊಡ್ಡದಾಗ ಕಟ್ಸಿ ನೋಡಣ್ಣ. ಇನ್ನೊಬ್ರು ತಲೆ ಮೇಲೆ ಕೈ ಇಟ್ರೆ ನಾವು ಈ ತರ 100 ಮನೆ ಕಟ್ಟಿಸ್ಬೋದು. ಹಾಗೆಲ್ಲ ಹೇಳ್ಬೇಡ ಬೇಬಿ, ತುಂಬಾ ಕಷ್ಟಪಟ್ಟು ಕಟ್ಸಿರೋದು. ಗೊತ್ತು ನಿಮ್ಮಣ್ಣ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ ಅಂತ. ಸುಮ್ಮನೆ ಮಾತಾಡ್ಬೇಡ. ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳೋದು? ಯಾರಪ್ಪ ಇಲ್ಲಿ ಬಡ್ಸೋರು? ಬೇಗ ಬನ್ನಿ. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ನನಗೆ ಇವ್ರು ಇಲ್ಲಿ ನೋಡಿದ್ರೆ ಏನ್ ತಿಳ್ಕೊತಾರೋ? ಏನ್ ಮಾಡೋದು?